ಓಕೆ, ಇವತ್ತು ನಾವು ಗಣಿತ ದಿವಸ ಆಚರಣೆ ಮಾಡುತ್ತಿದ್ದೇವೆ. ಓಕೆ, ಸೊ ನಮ್ಮ ಸ್ಕೂಲ್ ಸರ್ಕಾರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೆಟ್ಟಸೂರಿನಲ್ಲಿ ನಾವು ಗಣಿತ ದಿವಸ ಮಾಡೋಣ. ಸೊ ಈ ದಿವಸ ಏನು ಮಹತ್ವ ಯಾರು ಹೇಳ್ತೀರಾ? ಹೇಳೋ, ಸುಮ್ಮನೆ ತಗೊಳ್ಳಿ. ಶ್ರೀನಿವಾಸ ರಾಮಾನುಜನ ಜಯಂತಿ ಆಗಿದೆ. ಓಕೆ, ವೆರಿ ಗುಡ್. ಸೊ ಶ್ರೀನಿವಾಸ, ವೆರಿ ಗುಡ್. ಇವತ್ತು ಶ್ರೀನಿವಾಸ ರಾಮಾನುಜನ್ ಅವರ ಜಯಂತಿ ಆಗಿರೋದು. ಸೊ 22 ಡಿಸೆಂಬರ್ 1887 ಅವರು ಜನಿಸಿದರು. ಓಕೆ, ಸೊ ಶ್ರೀನಿವಾಸನ್ ರಾಮಾನುಜನ್ ಬಗ್ಗೆ ಮಾಹಿತಿ ಕೊಡಕ್ಕೆ ಅವ್ರ ಬಗ್ಗೆ. ವಾಸಸ್ಥಳ ಕುಂಭಕೋಣಂ, ಕಾರ್ಯಕ್ಷೇತ್ರ ಗಣಿತಶಾಸ್ತ್ರ, ಶಿಕ್ಷಣ ಸಲಹೆಗಾರ ಆರ್.ಡಿ. ಮತ್ತು ಲಿಟರ್ ಫುಡ್. ಮರಣ ಏಪ್ರಿಲ್ 26, 1920. ಗಣಿತ ಕ್ಷೇತ್ರಕ್ಕೆ ಇವರ ಕೊಡುಗೆ ವಿಶ್ವವಿಖ್ಯಾತ. ಈಗ ಆಯತ. ಈಗ ಇಲ್ಲಿ 7 ಇದೆ, ಇಲ್ಲಿ 5 ಇದೆ, ಇಲ್ಲಿ ಎಷ್ಟಿರುತ್ತೆ? ಇಲ್ಲಿ 5. ಸೊ ಇದೆಲ್ಲ ಕೂಡಿಸಿದ್ರೆ ಎಷ್ಟು ಬರುತ್ತೆ? 24. ಸೊ ಇದಕ್ಕೆ ನಾವು ಸುತ್ತಳತೆ ಅಂತೀವಿ. ಆ ಥರ ಹೇಳ್ಬೇಕು. ಈಗ ಅವ್ರಿಗೆ ಹೇಳು, ಎಷ್ಟಾಗುತ್ತೆ ಅಂತ ಹೇಳಿ. ಅಲ್ಲಿ ಹಾಕು ಪರ್ವತ ಎಷ್ಟಾಗುತ್ತೆ ಅಂತ ಹೇಳಿ. ಎಲ್ಲ 5 ಇದಕ್ಕೆ ನಾವು ಸರ್ಕಾರಿಯ ಬಂದಿರೋ ವಿಷಯ ತ್ರಿಭುಜ ಮತ್ತು ತ್ರಿಭುಜ ಲಕ್ಷಣಗಳು. 3 ರೇಖಾಖಂಡಗಳಿಂದ ಆವೃತವಾದ ಆಕೃತಿಯ ತ್ರಿಭುಜ. ತ್ರಿಭುಜ ಲಕ್ಷಣಗಳು. ತ್ರಿಭುಜವನ್ನು ಇಲ್ಲಿ ಸಂಕೇತದಿಂದ ಸೂಚಿಸುತ್ತೇವೆ. ಬಾಹುಗಳನ್ನು ಒಳಗೊಂಡಿರುತ್ತದೆ. ತ್ರಿಭುಜ 3 ಕೋನಗಳನ್ನು ಒಳಗೊಂಡಿರುತ್ತದೆ.
ಬಿಂದುಗಳನ್ನು ಒಳಗೊಂಡಿರುತ್ತದೆ. ಎ ಬಿ ಸಿ ನಮಸ್ಕಾರ, ನನ್ನ ಹೆಸರು ಹೇಮಲತಾ. ನಾನು ಶ್ರೀನಿವಾಸ್ ರಾಮಾನುಜನ್ ಜನಿಸಿದ್ದು 22 ಡಿಸೆಂಬರ್ 1920. ಗಣಿತ ಕ್ಷೇತ್ರಕ್ಕೆ ವಿಶ್ವವಿಖ್ಯಾತ ಶ್ರೀನಿವಾಸ್ ರಾಮಾನುಜನ್ ರಾಷ್ಟ್ರೀಯ ದಿನವಾಗಿ ಸಂಖ್ಯೆಗಳ ಬಗ್ಗೆ ಮಾಹಿತಿ ಚೌಕಿಗಳ ಸಂಖ್ಯೆ ವಿಸ್ತಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಲ್ಪನಾ. ನಮ್ಮ ಶಾಲೆಯ ಸರ್ಕಾರಿ ಪ್ರಾಥಮಿಕ ಶಾಲೆ ನನಗೆ ಬಂದಿರುವ ಆಕೃತಿಗಳು. ಇದರಲ್ಲಿ 3 ಬಾಹುಗಳಿವೆ ಆಗಿದ್ದು, ಇದರಲ್ಲಿ 4 ಬಾಹುಗಳಿವೆ ಚತುರ್ಭುಜ ಆಕೃತಿ. ಇದರಲ್ಲಿ 5 ಬಾಹುಗಳಿವೆ ಪಂಚಭುಜ ಆಕೃತಿ. ಇದರಲ್ಲಿ 6 ಬಾಹುಗಳಿವೆ ಷಷ್ಠಭುಜ ಆಕೃತಿ. ಇದರಲ್ಲಿ 7 ಬಾಹುಗಳಿವೆ ಸಪ್ತಭುಜ ಆಕೃತಿ. ಇದರಲ್ಲಿ 8 ಬಾಹುಗಳಿವೆ ಅಷ್ಟಭುಜ ಆಕೃತಿ. ಇದರಲ್ಲೂ 8 ಬಾಹುಗಳು ಇವೆ ನವಭುಜ ಆಕೃತಿ. ಇದರಲ್ಲಿ 6 ಬಾಹುಗಳಿವೆ ದಶಭುಜ ಆಕೃತಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ. ನನಗೆ ಬಂದಿರುವ ವಿಷಯ ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಸಂಖ್ಯಾಕ್ರಮ. ಭಾರತೀಯ ಸಂಖ್ಯಾಕ್ರಮ ಬಿಡಿ ಸ್ಥಾನದಿಂದ ಪ್ರಾರಂಭಿಸಿ ಎಡಬದಿಗೆ ತಿಳಿಸುತ್ತಾ ಮೊದಲು 3 ಸ್ಥಾನಗಳ ನಂತರ ಅಲ್ಪವಿರಾಮ ಹಾಕಿ 1000 ಮತ್ತು 10,000 2 ಸ್ಥಾನಗಳ ನಂತರ ಅಲ್ಪವಿರಾಮ ಹಾಕಿ ಲಕ್ಷ ಹಾಗೂ 10 ಲಕ್ಷಗಳ ನಂತರ ಅಲ್ಪವಿರಾಮ ಹಾಕಿ ಕೋಟಿ ಮತ್ತು 10 ಕೋಟಿ ಎಂದು ಗುಂಪನೆ ಮಾಡಲಾಗಿದೆ. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, ಕೋಟಿ, 100 ಕೋಟಿ, 1000. ಅಂತಾರಾಷ್ಟ್ರೀಯ ಸಂಖ್ಯಾಕ್ರಮ ಬಿಡಿ ಸ್ಥಾನದಿಂದ ಪ್ರಾರಂಭಿಸಿ ಬಿಡಿ 10 ನೂರುಗಳನ್ನು ಒಂದು ಗುಂಪಾಗಿಯೂ ನಂತರದ 3 ಸ್ಥಾನಗಳಿಂದ 1000, 10,000, 100,000 ಎಂದು ನಂತರ ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್ ಒಂದು ಗುಂಪಾಗಿಯೂ ಬಿಲಿಯನ್, 10 ಬಿಲಿಯನ್, 100 ಬಿಲಿಯನ್ ಎಂದು ಗುಂಪು ಮಾಡಲಾಗಿದೆ. ಕ್ಲಾಸ್ಗೆ ಹೋಗಿ ಹುಷಾರ್. ಈಗ ಬಂದಿರೋ ವಿಷಯ ಅವುಗಳ ಆಧಾರದ ಮೇಲೆ ವಿಧಗಳು: ಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ, ಅಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ ಎಂದರೆ ಒಂದು ತ್ರಿಭುಜದಲ್ಲಿ 3 ಬಾಹುಗಳು ಪರಸ್ಪರ ಸಮವಾಗಿದ್ದರೆ ಅದನ್ನು ಸಮಬಾಹು ತ್ರಿಭುಜ ಎನ್ನುತ್ತೇವೆ. ಉದಾಹರಣೆ AB, AC 4 ಸೆಂಟಿಮೀಟರ್ 4 ಸೆಂಟಿಮೀಟರ್. ಸಮದ್ವಿಬಾಹು ತ್ರಿಭುಜ ಎಂದರೆ ಒಂದು ತ್ರಿಭುಜದಲ್ಲಿ ಯಾವುದಾದರೂ 2 ಬಾಹುಗಳು ಸಮವಾಗಿದ್ದರೆ ಅದನ್ನು ಸಮದ್ವಿಬಾಹು ತ್ರಿಭುಜ ಎನ್ನುತ್ತೇವೆ. ಉದಾಹರಣೆ AC, BC. ಅಸಮಬಾಹು ತ್ರಿಭುಜ. ಅಸಮಬಾಹು ತ್ರಿಭುಜ ಎಂದರೆ ಒಂದು ತ್ರಿಭುಜದಲ್ಲಿ 3 ಬಾಹುಗಳು ಅಸಮವಾಗಿದ್ದರೆ ಅದನ್ನು ಅಸಮಬಾಹು ತ್ರಿಭುಜ ಎನ್ನುತ್ತೇವೆ. ಉದಾಹರಣೆ AC. ತ್ರಿಭುಜದ ವಿಧಗಳು: ಇದು ಚೌಕ, ಇದು ಆಯತ, ಇದು ತ್ರಾಪಿಜ್ಯ, ಇದು ಸಮಾನಾಂತರ ಚತುರ್ಭುಜ, ಇದು ಪಂಚರಂಗ, ಇದು ವಜ್ರಾಕೃತಿ. ಧನ್ಯವಾದ. ನಮಸ್ಕಾರ.
ನಮಸ್ಕಾರ, ನನ್ನ ಹೆಸರು ಮಲ್ಲಿಕಾರ್ಜುನ್. ನಾನು 7ನೇ ತರಗತಿಯಲ್ಲಿ ನನಗೆ ಸಿಕ್ಕಿದ ವಿಷಯ ರೇಖಾಗಣಿತದ ಮೂಲ ಪರಿಕಲ್ಪನೆಗಳು. ಒಂದನೇದಾಗಿ ಬಿಂದು. ಬಿಂದು ಎಂದರೆ ಸಮತಟ್ಟದ ಮೇಲ್ಮೈ ಮೇಲೆ ಪೆನ್ನಿನ ಮೂಲೆಯಿಂದ ಪ್ರಾರಂಭಿಸುವ ಚುಕ್ಕಿ. ನಾವು ಇಟ್ಕೋ ಹಣೆ ಬಟ್ ಮೇಲೆ ನೋಡಿ. ಮತ್ತೆ ರೇಖಾಖಂಡ. ರೇಖಾಖಂಡ ಎಂದರೆ 2 ಸ್ಥಿರ ಬಿಂದುಗಳನ್ನು ಸೇರಿಸುವ ನೇರವಾದ ರೇಖೆಯ ಭಾಗ. AB ಒಂದು ರೇಖಾಖಂಡ. ನಾವು ರೇಖೆಯನ್ನು ರಸ್ತೆಯಲ್ಲಿ ಹೋಗುವಾಗ ಬಿಳಿ ಬಣ್ಣದಿಂದ ಬರೆದಿರುತ್ತಾರೆ, ಅಲ್ಲಿ ನೋಡ್ಬೋದು. ರೇಖೆ ಎಂದರೆ ಒಂದು ರೇಖಾಖಂಡವನ್ನು ಎರಡು ಕಡೆಯಲ್ಲಿ ಹೊಂದಿಸಿದಾಗ ಬೆಳೆಯುತ್ತೆ ಸರಳ ರೇಖೆ. AB ಒಂದು ರೇಖೆ. ರೇಖೆ ನಾವು ಟ್ರಾಫಿಕ್ ಜಾಮ್ನಲ್ಲಿ ನೋಡ್ಬೋದು. ಕಿರಣ ಎಂದರೆ ಒಂದು ರೇಖಾಖಂಡವನ್ನು ಆದಿಬಿಂದುವಿನಿಂದ ಅನಿರ್ದಿಷ್ಟವಾದ ಒಂದು ದಿಕ್ಕಿನಲ್ಲಿ ದೊರೆಯುತ್ತೆ. AB ಒಂದು ಕಿರಣ. ಬೆಳಗ್ಗೆ ಸೂರ್ಯ ಉದಯಿಸಿದಾಗ ಅಲ್ಲಿ ನೋಡ್ಬೋದು. ನನಗೆ ಬಂದಿರುವ ವಿಷಯ ಸಂಕಲನ ಜಾಮಪಟ್ಟಿ. 5 + 5 10. ಇಲ್ಲಿ 6 ಏನ್ ಮಾಡ್ತಾ ಇರೋದು ಅಲ್ಲಿ? ಏನ್ ಮಾಡ್ತಾ ಇರೋದು? ಕೂಡ್ತಾ ಇರೋದು. ಏನಿದು? ಏನ್ ಮಾಡಿದ್ಯಾ? ಇದು ಯಾವ ಆಟ ಇದು? ಓಕೆ, ಸೊ ಹೇಗೆ ಕೂಡ್ಬೇಕಂತ ಹೇಳ್ಕೊಡ್ತಾ ಇದೀಯಾ? 6 + 6 12. ಈ ಥರ ನಾವು ನಮ್ಮ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನನಗೆ ಗೊತ್ತಿರೋ ವಿಷಯ ಸಂಕಲನ ನಿರಾಕಾರ ಆಟ. ನೀವು ಇದನ್ನು ಫುಲ್ ಆಗ್ಬೇಕು ಸರ್. ಕೆರೆ ಬೆಳೆದಿರೋದು ನಾವು ಕಾಣಲ್ಲ. 5 + 2 = 7. 5 2
3. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ. ನನಗೆ ಮುಂದಿನ ವಿಷಯ ಭಿನ್ನರಾಶಿ ಪರಿಚಯ. ಇಲ್ಲಿ 4 ಛೇದ 4 ಬರೀಬೇಕು. ಅಂಶ 2 ಇಲ್ಲಿ 2 ಬಿಟ್ಟು ಇಲ್ಲಿ 4ನೇಯ 2 ಕೆಳಗಡೆ ಛೇದ ಬರುತ್ತೆ, ಮೇಲೆ ಅಂಶ ಬರುತ್ತೆ. ಕೆಳಗಡೆ ಛೇದ ಬರುತ್ತೆ, ಮೇಲೆ ಅಂಶ ಬರುತ್ತೆ. ಇಲ್ಲಿ ನಾಲ್ಕನೆಯ 2 ಈ ಥರ ಬರುತ್ತೆ ಮುಂದೆ.